ಪವರ್ ಪಾಲಿಟಿಕ್ಸ್ ನಲ್ಲಿ ಇದೀಗ ಲಿಂಗಾಯತ ಪಾಲಿಟಿಕ್ಸ್ ಸದ್ದು ಜೋರಾಗಿದೆ. ಒಕ್ಕಲಿಗ ದಲಿತ ಶಾಸಕರ ಸಭೆ ಬಳಿಕ ಲಿಂಗಾಯತ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಈ ಕುರಿತು ಸಚಿವ ಎಂಬಿ ಪಾಟೀಲ್ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಮ್ಮ ಸಮುದಾಯಕ್ಕೆ ಎಲ್ಲ ಇಲಾಖೆಯಲ್ಲೂ ಕೂಡ ಸ್ಥಾನಮಾನ ಸಿಗಬೇಕು. ಮಂತ್ರಿ ಮಂಡಲದಲ್ಲೂ ಕೂಡ ನಮ್ಮ ಸಮುದಾಯಕ್ಕೆ ಸೂಕ್ತ ಸ್ಥಾನ ನೀಡಬೇಕು. ಅಶೋಕ್ ಪಟ್ಟಣ್ ಔತಣಕೂಟದಲ್ಲಿ ವಿಶೇಷತೆ ಏನೂ ಕೂಡ ಇರಲಿಲ್ಲ. ವೆಜ್ ಊಟ ಕೊಟ್ಟಿದ್ರು, ಊಟ ಮಾಡಿಕೊಂಡು ಬಂದ್ವಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡ್ರಿ, ಪಾಪ ಅಶೋಕ್ ಪಟ್ಟಣ್ ಕರೆದಾರ ಊಟಕ್ಕೆ. ಚೀಫ್ ವಿಪ್ ಅವರು ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ, ಅವ್ರದ್ದು ನೇತೃತ್ವ ಅಲ್ಲ, ಊಟಕ್ಕೆ ಕರೆದ ನೇತೃತ್ವ ಅಲ್ಲ ಏನ್ರಿ. ಅಶೋಕ್ ಪಟ್ಟಣ್ ಅವ್ರು ಊಟಕ್ಕೆ ಕರೆದಿದ್ದಾರೆ. ಪಾಪ ಒಳ್ಳೆ ಊಟ ಕೊಡಿಸಿದ್ದಾರೆ. ವೆಜಿಟೇರಿಯನ್ ಹಾಗೇನಿಲ್ಲ. ಇದನ್ನಿಲ್ಲ. ಎವ್ರಿ ಮಂತ್ ವಿ ಆರ್ ಮೀಟಿಂಗ್, ಎವ್ರಿ 2 months ವಿ ಆರ್ ಗೋಟ್ ಮೀಟ್. ನೋಡಿ, ನೀವು ಉಳಿದವ್ರನ್ನ ಭೇಟಿ ಆದಾಗ ನೀವೇನು ನಮ್ಗೆ ಲಿಂಗಾಯತ್ ಭೇಟಿ ಯಾಕೆ ತೊಂದ್ರಪ್ಪ? ಉಳಿದವ್ರು 10 ಸಲ ಮೆಟ್ರೋ ದರ ಹೆಚ್ಚಳ ಮಾಡ್ತಾ ಇರೋದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಗುಡುಗಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಪರಿಸ್ಥಿತಿ ಎಲ್ಲರಿಗೂ ಕೂಡ ತಿಳಿದಿದೆ. ದಿನೇ ದಿನೇ ವಾಹನ ದಟ್ಟಣೆಯಿಂದ ಸಂಚಾರ ಅಸಾಧ್ಯವಾಗಿದೆ. ಮೆಟ್ರೋ ದರ ಹೆಚ್ಚಿಸಿದ್ರೆ ಟ್ರಾಫಿಕ್ ಇನ್ನೂ ಕೂಡ ಹೆಚ್ಚಾಗುತ್ತೆ. ರಾಜ್ಯ ಸರ್ಕಾರ ಅವೈಜ್ಞಾನಿಕವಾಗಿ ದರ ಏರಿಕೆ ಮಾಡಿದೆ. ಇದು ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಂತಿದೆ. ಮೆಟ್ರೋ ದರ ಏರಿಕೆಯನ್ನ ವಿರೋಧ ಮಾಡ್ತೇನೆ ಅಂತ ವಿಜೇಂದ್ರ ಕಿಡಿಕಾರಿದರು. ಬೆಂಗಳೂರು ಮಹಾನಗರದಲ್ಲಿ ಈಗಾಗಲೇ ಟ್ರಾಫಿಕ್ ಪರಿಸ್ಥಿತಿ ಏನಾಗಿದೆ ತಮಗೆಲ್ಲ ಕೂಡ ಗೊತ್ತೇ ಇದೆ. ದಿನೇ ದಿನೇ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ವಾಹನದ ದಟ್ಟಣೆಯಿಂದಾಗಿ ಸಂಚಾರ ಮಾಡತಕ್ಕಂಥದ್ದು ಅಸಾಧ್ಯ ಅನ್ನೋ ರೀತಿಯಲ್ಲಿ ಆಗಿದೆ. ಇದ್ರ ಮಧ್ಯೆ ಮಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದ್ರೆ ಮೆಟ್ರೋ ಅಂತಕ್ಕಂಥದ್ರಲ್ಲೂ ಕೂಡ ಈ ರೀತಿ ದರ ಏರಿಕೆನ ಜಾಸ್ತಿ ಮಾಡಿಕೊಂಡು ಈ ರೀತಿ ಹೊರಟ್ರೆ ಮಹಾನಗರ ಜನತೆಗೂ ಕೂಡ ಇದು ಹೊರೆ ಆಗ್ತದೆ. ಅಷ್ಟೇ ಅಲ್ಲ, ಬೆಂಗಳೂರು ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸುತ್ತೆ. ಯಾಕಂದ್ರೆ ಬೆಂಗಳೂರು ಮಹಾನಗರ ಅಂತ ಹೇಳಿದ್ರೆ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಇವತ್ತು ಚರ್ಚೆ ಆಗುವಂಥದ್ದು. ಆದರೆ ರಾಜ್ಯ ಸರ್ಕಾರ ಈ ರೀತಿ ಅವೈಜ್ಞಾನಿಕವಾಗಿ ಈ ರೀತಿ ಕಾಂಗ್ರೆಸ್ ನಾಯಕರ ಪಾಕಿಸ್ತಾನ ಪ್ರೇಮ ಮತ್ತೆ ಬಯಲಾಗಿದೆ. ಪಾಕಿಸ್ತಾನವನ್ನ ಭಾರತದ ಶತ್ರು ರಾಷ್ಟ್ರ ಅಂತ ಕರೆಯುವುದಕ್ಕೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನ ಶತ್ರು ರಾಷ್ಟ್ರವೇ ಅಥವಾ ಇಲ್ಲವೇ ಅನ್ನೋದನ್ನ ನಾವು ನಿರ್ಧರಿಸಲು ಸಾಧ್ಯವಿಲ್ಲ. ಅದನ್ನ ವಿದೇಶಾಂಗ ನೀತಿಯ ಪ್ರಕಾರ ನಿರ್ಧಾರ ಮಾಡಬೇಕು. ಭಾರತದಲ್ಲಿ ರಾಯಭಾರ ಕಚೇರಿ ಇರುವಾಗ ನೀವು ಒಂದು ರಾಷ್ಟ್ರವನ್ನ ಶತ್ರು ಅಂತ ಹೇಗೆ ಕರೀಬಹುದು? ಹೀಗಂತ ಪ್ರಶ್ನೆ ಮಾಡಿದ್ದಾರೆ. ಶತ್ರು ರಾಷ್ಟ್ರ ಅಂತಿದ್ರೆ ಅದು ನಾವು ನೀವು ತೀರ್ಮಾನ ಮಾಡಕ್ಕಾಗೋದಿಲ್ಲ. ರಸ್ತೆನಲ್ಲಿ ಹೋಗೋ ಯಾವನೋ ದಾರಿಲಿ ಹೋಗೋರೆಲ್ಲ ತೀರ್ಮಾನ ಮಾಡಕ್ಕಾಗಲ್ಲ. ಈ ದೇಶದಲ್ಲಿ ವಿದೇಶಾಂಗ ನೀತಿ ಅನ್ನೋದಿದೆ. ವಿದೇಶಾಂಗ ನೀತಿನಲ್ಲೇ ಸೌತ್ ಆಫ್ರಿಕಾಗೆ ನಾವು ಹೋಗಬಾರ್ದು ಅಂತ ಹೇಳಿ ತೀರ್ಮಾನ ಆಗಿದ್ದು. ಇವ್ರಿಗಿದು ಶತ್ರು ರಾಷ್ಟ್ರ ಅಂದ ಮೇಲೆ ವಿದೇಶಾಂಗ ನೀತಿನಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ನಮ್ಗೆ ಯಾವುದೇ ರೀತಿಯ ಪಾಕಿಸ್ತಾನ ಜೊತೆ ಸಂಬಂಧ ಬೇಡ, ಅವ್ರದ್ದು ಯಾವುದೇ ರೀತಿಯ ವ್ಯವಹಾರ ಇಲ್ಲ. ಎಲ್ಲ ರಾಜತಾಂತ್ರಿಕ ಕಚೇರಿಗಳಿದೆ ನೋಡಿ ದೆಹಲಿಯಲ್ಲಿ, ಅದನ್ನೆಲ್ಲ ಖಾಲಿ ಮಾಡಿಸ್ಬಿಟ್ಟು ವಾಪಸ್ ಕಳಿಸ್ಬಿಡಿ. ಇಲ್ಲಿ ರಾಜತಾಂತ್ರಿಕ ರಾಯಭಾರಿಗಳು ದೆಹಲಿಯಲ್ಲಿ ಇಟ್ಕೊಂಡು ನಾವು ಅವ್ರನ್ನ ಶತ್ರು ರಾಷ್ಟ್ರ ಅಂತ ಹೆಂಗ್ ಕರಿತೀರಿ? ಇರ್ಬೋದು ಇವ್ರಿಗೆ ಐಡಿಯಾಲಜಿಕಲ್ ಏನಾದ್ರೂ ಇರ್ಬೋದು. ಶತ್ರು ರಾಷ್ಟ್ರ, ನಿಜವಾಗೂ ಶತ್ರು ರಾಷ್ಟ್ರ ಅಂದ್ರೆ ಚೈನಾದವರು ಆಕ್ರಮಿಸ್ಕೊಳ್ತಾ ಇದ್ದಾರೆ. ನಾನು ಹೇಳಿದ್ದಲ್ಲ, ಈಗಿರ್ತಕ್ಕಂಥ ವಿದೇಶಾಂಗ ಸಚಿವರು ಹೇಳಿದ್ದಾರೆ 4,000 ಸ್ಕ್ವೇರ್ ಕಿಲೋಮೀಟರ್ ಚೈನಾದವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂತ. ಅದನ್ನ ನೀವು ಶತ್ರು ರಾಷ್ಟ್ರ ಅನ್ನೋದಿಲ್ಲ. ಜೊತೆಗೆ ಅದನ್ನು ಮಾಡಿ ಪಾಸ್ಪೋರ್ಟ್ ಅಲ್ಲಿ ಸೀಲ್ ಹಾಕಿ. ಪಾಸ್ಪೋರ್ಟ್ ಈಸ್ ವ್ಯಾಲಿಡ್ ಎವ್ರಿ. ಕಾಂಗ್ರೆಸ್ ಸರ್ಕಾರ 6ನೇ ಗ್ಯಾರಂಟಿ ಜಾರಿಗೆ ತಂದಿದೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ಇಲಾಖೆ ಕೆಲಸಕ್ಕೂ ಕೂಡ ರೇಟ್ ಬೋರ್ಡ್ ಫಿಕ್ಸ್ ಮಾಡಿದ್ದಾರೆ. ಎಲ್ಲಾ ಇಲಾಖೆಯಲ್ಲೂ ಕೂಡ ಲಂಚ ಪಡೆಯುವುದು ಮಾಮೂಲಿಯಾಗಿದೆ. ಲಂಚ ಕೊಡದಿದ್ರೆ ಮಂಡ್ಯದ ಅಂಗಡಿ ಮಾಲೀಕರಿಗೆ ಕಿರುಕುಳ ನೀಡುತ್ತಾರೆ ಎಂಬ ಆರೋಪ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹ ಮಾಡಿ ಫೆಬ್ರವರಿ 7ರಂದು ಬಾಗಲಕೋಟೆಯಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಅಂತ ಹೇಳಿದರು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನಾವು ಪಂಚ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಜನರಿಗೆ ನಾವು ಪಂಚ ಗ್ಯಾರಂಟಿ ಕೊಡ್ತೀವಿ. ಅದರೊಳಗೆ ಒಂದು ಮನೆಗೂ ಮಧ್ಯೆ ಪೂರೈಸತಕ್ಕಂಥ ಒಂದು 6ನೇ ಗ್ಯಾರಂಟಿನೂ ಸಹಿತ ಇವ್ರದ್ದು ಅಂತಕ್ಕಂಥದ್ದು. ಯಾಕಂದ್ರೆ ಅವ್ರು ಹೇಳ 1 ಲೀಟರ್ ಮದ್ಯ ಮಾರಾಟ ಇದ್ದದನ್ನ
10 ಲೀಟರ್ ಮದ್ಯ ಮಾರಾಟ ಮಾಡಬೇಕು ಅಂತಕ್ಕಂತ ಒಂದು ಗುರಿಯನ್ನ ಮಾರಾಟಗಾರರಿಗೆ ಕೊಟ್ಟಾರಂತಂದ್ರೆ ಇದರ ಮುಖಾಂತರ ಪ್ರತಿ ಮನೆಗೂ ಪ್ರತಿ ವ್ಯಕ್ತಿಗೂ ಮದ್ಯ ತಲುಪಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವರು ಇಲಾಖೆಯನ್ನು ನಡೆಸ್ತಾ ಇದ್ದಾರೆ. ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಅವ್ರ ಹೆಸರು ಹೇಳ್ತಾರೆ, ಆದ್ರೆ ಮಹಾತ್ಮ ಗಾಂಧೀಜಿ ಅವರು ಏನ್ ಹೇಳಿದ್ರು ಅದರ ವಿರುದ್ಧವಾಗಿ ಕಾರ್ಯವನ್ನ ಈ ಕಾಂಗ್ರೆಸ್ ಅವರು ಮಾಡ್ತಾರೆ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೆಟ್ರೋ ಸಮಿತಿಯವರು ಸ್ವತಂತ್ರರಾಗಿದ್ದಾರೆ. ಕೇಂದ್ರದ ನಿರ್ದೇಶನದ ಮೇಲೆ ನಿರ್ಧಾರವನ್ನು ಮಾಡ್ತಾರೆ. ಕೇಂದ್ರ ರಾಜ್ಯ ಒಟ್ಟಿಗೆ ದರ ಏರಿಕೆ ಮಾಡಿರಬಹುದು ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದರು. ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರು CMD ಅಂತ ಏನ್ ಮಾಡಿದ್ದಾರೆ, ಈಗ ಕೇಂದ್ರ ಸರ್ಕಾರದ ಭಾಗ ಕೂಡ ಇದೆ ಅಲ್ವಾ. ಹಾಗಾಗಿ ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ಅವರು ಅನೇಕ ಸಂದರ್ಭದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಅದು ಅವರು ಈಗ ಹೊಸದಾಗಿ ಏನ್ ಮಾಡಿದ್ದಾರೆ, ಅವರು ಚರ್ಚೆ ಮಾಡಿ ಬಹುಶಃ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕೂಡ ಸೇರಿ ಮಾಡಿರಬಹುದು ಅಂತ ಅನ್ಕೊಳ್ತೀನಿ. ಅಲ್ಲ, ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರು ಕೆಎಸ್ಆರ್ಟಿಸಿ ರಾತ್ರೋರಾತ್ರಿ ಟಿಕೆಟ್ ದರ ಏರಿಕೆ ಮಾಡಿರುವ ಆರೋಪ ಕೇಳಿಬಂದಿತ್ತು. ಇದೀಗ ಟಿಕೆಟ್ ದರ ಏರಿಕೆ ಮಾಡಿಲ್ಲ ಅಂತ ಕೆಎಸ್ಆರ್ಟಿಸಿ ಸ್ಪಷ್ಟನೆಯನ್ನು ಕೊಟ್ಟಿದೆ. ಮೈಸೂರು, ಬೆಂಗಳೂರು, ಐರಾವತ ಕ್ಲಬ್ ಕ್ಲಾಸ್ ದರ 430 ರೂಪಾಯಿ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಯಾಣ ದರ ವ್ಯತ್ಯಾಸದ ಬಗ್ಗೆ ಚರ್ಚೆ ಆಗ್ತಾ ಇದೆ. 430 ಇದ್ದ ಟಿಕೆಟ್ ದರ 431 ಆಗಿದೆ ಅಂತ ಚರ್ಚೆ ನಡೆದಿತ್ತು. ಆದರೆ ಕಂಡಕ್ಟರ್ ಕಣ್ತಪ್ಪಿನಿಂದ ಈ ರೀತಿ ಗೊಂದಲ ಆಗಿದೆ ಅಂತ ಕೆಎಸ್ಆರ್ಟಿಸಿ ಇದೀಗ ಸ್ಪಷ್ಟನೆ ಕೊಟ್ಟಿದೆ. ಯಾವುದೇ ದರ ಏರಿಕೆ ಆಗಿಲ್ಲ ಅಂತ ಕ್ಲಾರಿಟಿಯನ್ನು ಕೊಟ್ಟಿದೆ. 2023ರ ಚುನಾವಣೆಯ ಮತಗಳ ಮರು ಎಣಿಕೆಯಲ್ಲೂ ಕೂಡ KY ನಂಜೇಗೌಡಗೆ ಗೆಲುವು ಸಿಕ್ಕಿದೆ. ಇದು ಸತ್ಯಕ್ಕೆ ಸಿಕ್ಕಂತ ಜಯ. ನ್ಯಾಯ ದೇವತೆಗೆ ಕೈ ಮುಗಿತೇನೆ ಅಂತ ಶಾಸಕ KY ನಂಜೇಗೌಡ ಹೇಳಿದ್ದಾರೆ. ಇನ್ನು ಮುಂದೆ ಅಭಿವೃದ್ಧಿ ಕೆಲಸ ಮಾಡಿಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ. ನನಗೆ 2.5 ವರ್ಷ ಮಾನಸಿಕವಾಗಿ ನೋವನ್ನು ಕೊಟ್ಟಿದ್ದು, ಮತ್ತೆ ಹೈಕೋರ್ಟ್ ಅಲ್ಲಿ ತೀರ್ಮಾನ ಆಗಿದ್ದು, ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿದ್ದು, ರೀಕೌಂಟಿಂಗ್ ಆಗಿದ್ದು, ರೀಕೌಂಟಿಂಗ್ ಪ್ರಕಾರ ಇವತ್ತು ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪನ್ನು ಕೊಟ್ಟು ಸನ್ಮಾನ್ಯ ನ್ಯಾಯದೇವತೆ ನೆಮ್ಮದಿಯಾಗಿ 2.5 ವರ್ಷ ನಿನ್ನ ತಾಲೂಕಿನ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತನ್ನು ಕೊಡು, ಧೈರ್ಯವಾಗಿ ಕೆಲಸ ಮಾಡು ಅಂತೇಳಿ ಇವತ್ತೊಂದು ಜಡ್ಜ್ಮೆಂಟ್ ಕೊಟ್ಟಿದೆ. ನಾನು ಆ ನ್ಯಾಯದೇವತೆಗೆ ಧನ್ಯವಾದಗಳು ಕೂಡ, ಸತ್ಯಕ್ಕೆ ನ್ಯಾಯ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ. ಮೆಟ್ರೋ ದರ ಏರಿಕೆಗೆ ಸಂಸದ PC ಮೋಹನ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ, ಇದನ್ನ ಬಚ್ಚಿಡಲು ಪ್ರಯಾಣಿಕರಿಗೆ ಬೆಲೆ ಏರಿಕೆ ಬರೆ ಹಾಕ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯಕ್ಕೆ ಪ್ರಯಾಣಿಕರು ಬಲಿಯಾಗ್ತಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ PC ಮೋಹನ್ ಗುಡುಗಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಸರ್ಕಾರ ಬಂದ ಮೇಲೆ ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಆಗಿದೆ, ಟ್ಯಾಕ್ಸ್ಗಳು, ಪ್ರಾಪರ್ಟಿ ಟ್ಯಾಕ್ಸ್ಗಳು ಜಾಸ್ತಿ ಆಗಿದೆ, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ, ಬಸ್ ದರ ಜಾಸ್ತಿ ಮಾಡಿದ್ದಾರೆ. ಅದಾದ ಮೇಲೆ BMRCL ಒಂದು ಫೇರ್ ಕೂಡ ಜಾಸ್ತಿ ಮಾಡಿದೆ. ಇದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಈ ಸರ್ಕಾರ ಬೆಂಗಳೂರಿನ ಮೇಲೆ ಒಂದು ಹೆಚ್ಚಿನ ಒಂದು ಏನೊಂದು ರೆವಿನ್ಯೂ ಜನರೇಟ್ ಮಾಡುವಂತಹ ಒಂದು ಈ ಜಾಗದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಿ ನೆಗ್ಲೆಕ್ಟ್ ಮಾಡ್ತಾ ಇದೆ ಬೆಂಗಳೂರು.